ಜನನಿ ಜನ್ಮ ಸೌಖ್ಯಾನಾಂ ವರ್ಧದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ. ಪ್ರತಿಯೊಬ್ಬ ಮನುಷ್ಯನಿಗೂ ಗ್ರಹಚಾರ ಅಂತಕ್ಕಂಥದ್ದಿದೆ. ಈ ಗ್ರಹಚಾರಕ್ಕೆ ಅನುಗುಣವಾಗಿ ಅವರವರ ಜೀವನಗಳು ಅಂತಕ್ಕಂಥದ್ದು ನಡೆಯುತ್ತೆ. ಅದಕ್ಕೆ ಹೇಳುವುದು, ನಮ್ಮ ಭವಿಷ್ಯದ ಉತ್ತರದಲ್ಲಿ ಪ್ರತಿ ಬಾರಿ ಕೂಡ ನಾನು ಹೇಳ್ತಾ ಇರ್ತೇನೆ, ಗ್ರಹಚಾರ ಯಾರ ತಾತನ ಮನೆಯ ಗಂಟಲ್ಲ. ಗ್ರಹಚಾರ ಹೇಳಿದಾಗೆ ನಾವು ಕೇಳಬೇಕು. ಗ್ರಹಚಾರದಲ್ಲಿ ಒಳ್ಳೆಯ ಫಲಗಳು ಬಂದಾಗ ಸುಖ ಸಂತೋಷ ಅಂತಕ್ಕಂಥದ್ದು ಅಧಿಕವಾಗತ್ತೆ ಮನುಷ್ಯನಿಗೆ. ಅದೇ ಗ್ರಹಚಾರದಲ್ಲಿ ಅಶುಭ ಫಲಗಳು ಅಂತಕ್ಕಂಥದ್ದು ಬಂದಾಗ ಕಷ್ಟಗಳು, ಕಾರ್ಪಣ್ಯಗಳು, ನೋವುಗಳು, ದುಃಖಗಳು ಇವೆಲ್ಲವೂ ಕೂಡ ಅಧಿಕವಾಗತ್ತೆ. ಆಗ ಮನಸ್ಸಿಗೆ ಸಂಕಟಗಳನ್ನ ಮಾಡ್ಕೋತೀರ. ಅದಕ್ಕೆ ಹೇಳುವುದು, ಗ್ರಹಚಾರ ಅಂತಕ್ಕಂಥದ್ದಿದೆಯಲ್ಲ, ಆ ಭಗವದಾಜ್ಞೆಯ ಅವನ ಆಜ್ಞೆಯಂತೆ ಗ್ರಹಚಾರ ಅಂತಕ್ಕಂಥದ್ದು ನಡೆಯುತ್ತೆ. ಆ ಗ್ರಹಚಾರಕ್ಕೆ ಅನುಗುಣವಾಗಿ ನಿಮ್ಮೆಲ್ಲರ ಜೀವನ ಅಂತಕ್ಕಂಥದ್ದು ನಡೆಯುತ್ತೆ. ಇದು ಸತ್ಯವಾಗಿರ್ತಕ್ಕಂಥ ಒಂದು ಮಾತು. ಹಾಗೆ ಈ ಜುಲೈ ತಿಂಗಳಲ್ಲಿ 12 ರಾಶಿ 12 ರಾಶಿಗಳ ಫಲಾಫಲಗಳನ್ನ ನಾವು ನೋಡೋಣ. ಇನ್ನು ಧನುಸ್ಸು ರಾಶಿಯವರಿಗೆ ಈ ಆಷಾಢ ಮಾಸದಲ್ಲಿ ಗಜಕೇಸರಿ ಯೋಗ ಬರುತ್ತೆ. ಈಗಾಗಲೇ ಕೆಲ ಜ್ಯೋತಿಷ್ಯರು ಸೆಲ್ಫ್ ಮೀಡಿಯಾದಲ್ಲಿ ಬಿಟ್ಬಿಟ್ಟಿದ್ದಾರೆ. ಗಜಕೇಸರಿ ಯೋಗ ಬಂದ್ಬಿಡುತ್ತೆ. ಬಹಳಷ್ಟು ಅನುಕೂಲಗಳು ಶತಸಿದ್ಧ. 50 ವರ್ಷಗಳ ನಂತರ ನಿಮಗೆ ಈ ಗ್ರಹಕೂಟಗಳು ಒಂದಾಗ್ತಾ ಇದೆ. ಇದರಿಂದ ಬಹಳಷ್ಟು ಅನುಕೂಲಗಳಾಗತ್ತೆ. ಖಂಡಿತವಾಗಿ ನಿಜ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇಷ್ಟು ದಿನ ಸಾಲಗಾರರಾದ್ರಿ, ಸಾಲದ ಒಂದು ಸುಳಿಯಲ್ಲಿ ಸಿಕ್ಕಾಕೊಂಡು ಹೊರಗಡೆ ಬರ್ಲಿಕ್ಕೆ ಬಹಳಷ್ಟು ಕಷ್ಟವನ್ನ ಪಟ್ರಿ. ಜೀವನ ಅಂತಕ್ಕಂಥದ್ದು ಬಹಳಷ್ಟು ಅರ್ಥ ಆಗೋಗ್ಬಿಟ್ಟಿದೆ ನಿಮ್ಗೆ. ಆದ್ರೆ ಒಳ್ಳೆಯ ಸಮಯ ಅಂತಕ್ಕಂಥದ್ದು ಬರ್ತಾ ಇದೆ. ಬರ್ತಕ್ಕಂಥದ್ದನ್ನ ಸದುಪಯೋಗವನ್ನ ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ನಿಮ್ಮ ಜಾತಕಗಳನ್ನ ಪರಿಶೀಲನೆಯನ್ನ ಮಾಡಿ. ಜಾತಕದಲ್ಲಿ ಯಾವುದೇ ದೋಷ ಇದ್ದರೂ ಅದನ್ನ ಪರಿಹಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಪರಿಹಾರ ಅಂದ ತಕ್ಷಣ ನೀವೇನ್ ಮಾಡ್ತೀರಾ, ಎಲ್ಲೋ ಒಂದು ಕಡೆ ಹೋಗೋದು, ಏನೋ ಅದ್ರ ಮೇಲೆ ಹಾಕಿದ್ದು ಇದ್ರ ಮೇಲೆ ಹಾಕು ಅನ್ನೋ ರೀತಿ ಏನೋ ಪರಿಹಾರ ಮಾಡಿಬಿಡೋದು. ತಾತ್ಕಾಲಿಕ ಪರಿಹಾರ ಅಂತಕ್ಕಂಥದ್ದಾಗಲ್ಲ. ಒಂದು ಗಾಯವಾಗಿದ್ದರೆ ಅದಕ್ಕೆ ಆಂಟಿಬಯೋಟಿಕ್ ಅನ್ನೇ ಕೊಟ್ಟು ಆಮೇಲೆ ಡ್ರೆಸ್ಸಿಂಗ್ ಮಾಡಬೇಕು. ಚೆನ್ನಾಗಿ ಜ್ಞಾಪಕ ಇರಲಿ. ಕೆಲವರು ಏನ್ ಮಾಡ್ತಾರೆ, ಬರೀ ಟಿಂಚರ್ ಸವರಿಸಿ ಕಳಿಸ್ಬಿಡ್ತಾರೆ. ಪರಿಹಾರ ಅಂದ್ರೆ ಹೇಗಿರ್ಬೇಕು, ಸ್ವತಃ ನೀವೇ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಕೂತು ನಿಮ್ಮ ಗ್ರಹದ ದೋಷದ ನಿವಾರಣೆಯನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ನಿಮಗೆ ಆ ಒಂದು ಗ್ರಹಚಾರದ ಫಲ ಅಂತಕ್ಕಂಥದ್ದು ಬರುತ್ತೆ. ಯಾರೋ ಹೇಳಿದ್ರು ಗಜಕೇಸರಿ ಯೋಗ ಬಂದ್ಬಿಡತ್ತೆ ಅಂತ, ನೀವು ಖುಷಿಯಾಗಿರ್ತೀರ. ಯಾರೋ ಹೇಳ್ತಾರೆ ನೀವೊಂದಷ್ಟು ಖರ್ಚು ಮಾಡಿ ನೀವೊಂದು ಪೂಜೆ ಮಾಡಿಕೊಟ್ಬಿಡ್ತೀನಿ ಬನ್ನಿ ಅಂತ. ಖಂಡಿತವಾಗಿ ಅದಕ್ಕೆಲ್ಲ ಒಪ್ಪಬೇಡಿ. ನಿಮಗೆ ರಾಶ್ಯಾಧಿಪತಿ ಬೃಹಸ್ಪತಿ, ಗುರು, ನಿಮ್ಮ ಅಧಿಪತಿನೇ ಗುರು. ಆ ಗುರು ಒಳ್ಳೆಯ ಮಾರ್ಗದರ್ಶನವನ್ನ ಕೊಡಬೇಕು. ನಿಮಗೆ ಬುದ್ಧಿಶಕ್ತಿ ತುಂಬಾ ಚೆನ್ನಾಗಿದೆ. ನಿರ್ಣಯವನ್ನ ಮಾಡಿ. ಯಾವ ಗುರುಗಳ ಬಳಿ ಹೋಗಬೇಕು, ಯಾರು ವಿದ್ಯಾವಂತರು, ಯಾರು ಕೆಲಸವನ್ನ ಮಾಡ್ತಾರೆ, ಆಧ್ಯಾತ್ಮಿಕತೆಯನ್ನ ಯಾರು ಇಟ್ಕೊಂಡಿದ್ದಾರೆ ಅಂತವರ ಬಳಿ ನಾವು ಹೋಗ್ಬೇಕು. ಸಿಕ್ಕಲ್ಲಿ ಹೋಗಿ ರಾಂಗ್ ಟ್ರೀಟ್ಮೆಂಟ್ ಮಾಡಿಕೊಂಡು ಬರ್ತಕ್ಕಂಥ ಗಜಕೇಸರಿ ಯೋಗವನ್ನ ಕಳ್ಕೋಬೇಡಿ. ಈ ಒಂದು ಜುಲೈ ಮಾಸದಲ್ಲಿ ನಿಮಗೆ ಬಹಳಷ್ಟು ಅನುಕೂಲಗಳು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದರೆ ಆಯಾಸ ಅಂತಕ್ಕಂಥದ್ದು ಶರೀರದಲ್ಲಿ, ಅದರಲ್ಲೂ ಒಂದು 50 ವರ್ಷ ಆಗಿರ್ತಕ್ಕಂಥವರಿಗೆ, 50 ವರ್ಷದ ಮೇಲೆ ವಯಸ್ಸಾಗಿರ್ತಕ್ಕಂಥವರಿಗೆ ಆಯಾಸ ಅಂತಕ್ಕಂಥದ್ದು ಹೆಚ್ಚಾಗತ್ತೆ. ಮುಂದೆ 25 ವರ್ಷ ಆಗಿರೋರ್ಗು, 25 ವರ್ಷದ ಮೇಲಾಗಿರ್ತಕ್ಕಂಥವರಿಗೂ ಒಂದು 50 ಭಾಗ ಆಯಾಸ ಅಂತಕ್ಕಂಥದ್ದಾಗತ್ತೆ. ಸೋಂಬೇರಿತನ, ಬೆಳಗ್ಗೆ ಎದ್ದೊಳೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಅಯ್ಯೋ ಕೂತಲ್ಲೇ ಹಣ ಬರಬೇಕು ಅನ್ನೋ ಮನೋಭಾವ. ಆ ರೀತಿ ಮಾಡಬೇಡಿ. ಎಷ್ಟು ನೀವು ಕಷ್ಟವನ್ನ ಪಡ್ತೀರೋ ಅಷ್ಟೇ ಫಲಗಳನ್ನ ನೀವು ಅನುಭವಿಸ್ತೀರ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಒಮ್ಮೆ
ಮಂತ್ರಾಲಯದ ಮಠ, ಗುರುರಾಯರ ಮಠ ಎಲ್ಲಿದೆಯೋ ಅಲ್ಲಿ ಹೋಗಿ ಪ್ರತಿ ಗುರುವಾರ ದೀರ್ಘದಾಂಡ ನಮಸ್ಕಾರವನ್ನ ಮಾಡಿಕೊಳ್ತಕ್ಕಂತ ಕೆಲಸವನ್ನ ಮಾಡಿ ಅಲ್ಲಿ ಮೃತ್ತಿಕೆಯನ್ನ ಪ್ರಸಾದವಾಗಿ ಕೊಡ್ತಾರೆ. ಆ ಪ್ರಸಾದವನ್ನ ಹಣೆಯಲ್ಲಿ ಧಾರಣೆಯನ್ನ ಮಾಡಿ ಗುರು ಸಾರ್ವಭೌಮರಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂತ ಕೆಲಸವನ್ನ ಮಾಡಿ. ಆಗ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ.